ಹರಿವು ಇವತ್ತು ಪತ್ರಿಕಾಗೋಷ್ಠಿ ಸೇರಿದ ಉದ್ದೇಶ ಏನಪ್ಪ ಅಂತಂದ್ರೆ ಬರುವಂಥ 29ನೇ ತಾರೀಕು ನಮ್ಮ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ವಿಜಯಪುರ ಹಾಗೂ ಬಾಗಲಕೋಟೆಗೆ ರಾಜ್ಯ ಸರ್ಕಾರ ನಿರ್ಬಂಧ ಹೇರೈತಿ. ಆದ ಕಾರಣ ಈ ಬರೋ 29ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಗೋಕಾಕ ನಗರದ ಕೋರ್ಟ್ ಸರ್ಕಲ್ನಾಗ ಎಲ್ಲ ಹಿಂದೂ ಪರ ಸಂಘಟನೆ, ಗೋಕಾಕ ತಾಲೂಕು ಹಾಗೂ ರೈತ ಸಂಘಟನೆ ಹಾಗೂ ಎಲ್ಲ ಹಿಂದೂ ಬಾಂಧವರು ಈ ಪ್ರತಿಭಟನೆದಾಗ ಭಾಗಿಯಾಗಬೇಕಂತೇಳಿ ಕೇಳ್ಕೊಳ್ಳಾಗಿ ಈಗ ನಾವು ಸುದ್ದಿಗೋಷ್ಠಿ ಮಾಡುತ್ತೀವಿ, ಪತ್ರಿಕಾಗೋಷ್ಠಿ ಮಾಡುತ್ತೀವಿ. ಆದ ಕಾರಣ ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆದಾಗ ಭಾಗಿಯಾಗಿ ಮತ್ತು ಸಹಿ ಸಂಗ್ರಹ ಅಭಿಯಾನ ಸ್ಟಾರ್ಟ್ ಐತಿ. ಈಗ ಒಂದು 5,000 ಸಹಿ ಸಂಗ್ರಹ ಮಾಡ್ಸೇವೆ ಈಗ ಆಲ್ರೆಡಿ. ಅಂದರೆ ಸಹಿ ಸಂಗ್ರಹ ಅಭಿಯಾನ ಯಾಕಪ್ಪ ಅಂದರೆ ಈ ಸಹಿ ಸಂಗ್ರಹ ಮೂಲಕ ಮಾನ್ಯ ರಾಜ್ಯಪಾಲ ತಹಸೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಮಾಡ್ಕೊಳ್ತೇವೆ. ಏನಪ್ಪ ಮನವಿ ಅಂತಂದ್ರೆ ನಮ್ಮ ಕಾಡಸಿದ್ದೇಶ್ವರ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಬೆಂಬಲಕ್ಕೆ ಇಡೀ ಹಿಂದೂ ಸಮಾಜ ಹಾಗೂ ರೈತ ಸಮುದಾಯ ಹಾಗೂ ಎಲ್ಲ ಹಿಂದೂ ಬಾಂಧವರ ನಾವು ಬೆಂಬಲಕ್ಕೆ ನಿಂತೇವೆ ಅಂತೇಳಿ ಒಂದು ಸೂಚನೆ ಕೊಡಾಗ ನಾವು ರೈತ ಸಂಘಟನೆ ಹಾಗೂ ಹಿಂದೂ ಸಂಘಟನೆ ಮುಖಾಂತರ ಈ ಸಹಿ ಸಂಗ್ರಹ ಅಭಿಯಾನ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಕಳ್ಸಕ್ಕೆ ಶನಿವಾರ ದಿವಸ ಪ್ರತಿಭಟನೆ ಇಟ್ಕೊಂಡೇವೆ. ಅದಕ್ಕೆಲ್ಲರೂ ಈ ಪ್ರತಿಭಟನೆದಾಗ ಭಾಗಿಯಾಗಿ ಈ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊತೇವೆ. ಜೈ ಶ್ರೀರಾಮ್. ತಮ್ಮ ಹೆಸರು? ರವಿ ಪೂಜಾರಿ ಅಂತೇಳಿ, ಶ್ರೀರಾಮ್ ಸೇನಾ ವಿಭಾಗ ಸಂಘಟನಾ ಕಾರ್ಯದರ್ಶಿ. ಏನು ನಮ್ಮ ಹಿಂದೂ ಸಂಘಟನೆಯ ಬಾಂಧವರಾಗಿರ್ಬೋದು, ಇವತ್ತು ನಮ್ಮ ರೈತ ಸಂಘದ ಎಲ್ಲ ನಾವು ಪದಾಧಿಕಾರಿಗಳು ಸೇರ್ಕೊಂಡು ನಾವು ಯಾವ ಉದ್ದೇಶಕ್ಕೆ ನಮ್ಮ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಬರುವಂಥ ಶನಿವಾರ 29ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಕೋರ್ಟ್ ಸರ್ಕಲ್ನಲ್ಲಿ ಬರೋದು ಪ್ರತಿಭಟನೆ ಮಾಡತ್ತೀವಿ. ಯಾವ ವಿಷಯಪ್ಪ ಅಂತಂದ್ರೆ ನಮ್ಮ ಪರಮ ಪೂಜ್ಯ ಶ್ರೀ ಕಣ್ಣೀರು ಮಠದ ಸ್ವಾಮೀಜಿ ಅವರ ಮೇಲೆ ಏನು ಜಿಲ್ಲಾ ನಿರ್ಬಂಧಗಳನ್ನು ಹಾಕಿದ್ರು, ಆ ಜಿಲ್ಲಾ ನಿರ್ಬಂಧನ ವಿರೋಧಿಸಿಕೆಸಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಅವರು ಮುಕ್ತವಾಗಿ ಇರ್ತಕ್ಕಂಥ ಸ್ವಾಮೀಜಿಯವರು. ಯಾಕಪ್ಪ ಅಂತಂದ್ರೆ ಇವತ್ತು ಈ ರೈತರ ಪರವಾಗಿ ಯಾವ್ದಾರ ಮಟ್ಟ ಕೆಲಸ ನಮ್ಮ ರೈತರ ಪರವಾಗಿ ಇದ್ದಂಥ ಮಹಾಸ್ವಾಮಿಗಳವರು. ಯಾಕಪ್ಪ ಅಂದ್ರೆ ನೈಸರ್ಗಿಕ ಕೃಷಿ ರೈತರಿಗೆ ಮನವರಿಕೆ ಮಾಡಿಕೆಸಿಂದ ರೈತರಿಗೆ ಹೆಂಗೆ ನಾವು ಕೃಷಿ ಮಾಡಬೇಕು, ನೈಸರ್ಗಿಕ ಸಾವಯವ ಬೆಳೆಯನ್ನು ಹೆಂಗೆ ನಾವು ಬೆಳಿಬೇಕು ಅಂತೇಳಿ ಪರಮ ಪೂಜ್ಯರು ನಿರಂತರವಾಗಿ ರೈತರ ಪರವಾಗಿ ಇದ್ಕೊಂಡು ಕೇಸಿಂದ ಅವರ ನಮ್ಮ ರೈತರಿಗೆ ಸಂದೇಶ ಕೊಟ್ಕೊಂಡು ಬಂದಾರ. ಯಾಕಪ್ಪ ಅಂತಂದ್ರೆ ಆಕಳ ಗೋಮೂತ್ರ ಆಗಿರ್ಬೋದು, ಆಕಳ ಸಗಣಿಯಿಂದ ಹಿಡ್ಕೊಂಡು ನಾವು ಯಾವ ರೀತಿ ರೈತರು ನಾವು ಉಪಯೋಗ ತಗೋಬೇಕು ಅಂತೇಳಿ ನಾವು ಮಾರ್ಗದರ್ಶನ ಮಾಡ್ಕೊಂಡು ಬಂದರು. ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಚುನಾಪಣ್ಣ ಪೂಜಾರಿಯವರು ಅವರ ಹೊಲದಾಗ ಪ್ರತಿಯೊಂದು ಕಣ್ಣೀರು ಮಠದ ಸ್ವಾಮಿಗಳ ಮಾರ್ಗದರ್ಶನದೊಳಗೆ ಅವರ ಬೆಳೆಯನ್ನು ಬೆಳೀತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರ. ಅದರ ಸಲುವಾಗಿ ನಮ್ಮ ರೈತ ಕುಲ ಬಾಂಧವರಾಗಿರ್ಬೋದು, ನಾವು ಹಿಂದೂ ಸಮಾಜದ ಎಲ್ಲ ನಮ್ಮ ಹಿಂದೂ ಸಂಘಟನೆಯ ಮುಖಂಡರಾಗಿರ್ಬೋದು, ಎಲ್ಲರೂ ಬೆಳಿಗ್ಗೆ ನಾವು ಶನಿವಾರ 10 ಗಂಟೆಗೆ ಕೂಡ್ಕೊಂಡು ಕೇಸಿಂದ ಕಣ್ಣೀರು ಮಠದ ಮಹಾಸ್ವಾಮಿಗಳದ ಏನು ಜಿಲ್ಲಾ ನಿರ್ಬಂಧಿ ಸರ್ಕಾರಗಳ ಇದು ಮಾಡಿದಾರಲ್ಲ, ಇದನ್ನ ಇಮಿಡಿಯೇಟ್ಲಿ ತೆಗೆದ ಕೇಸಿಂದ ಅತಿ ಶೀಘ್ರದಲ್ಲೇ ತೆಗೆದ ಕೇಸಿಂದ ಅವರಿಗೆ ಇಡೀ ರಾಜ್ಯ ತುಂಬ ಮುಕ್ತವಾಗಿ ಓಡಾಡುವಂಥ ಅವಕಾಶ ಮಾಡಿಕೊಡ್ರಿ. ಇಲ್ಲವಾದಲ್ಲಿ ಈ ಮುಂದಿನ ದಿನಮಾನಗಳಲ್ಲಿ ಈ ಸರ್ಕಾರಕ್ಕೆ ಮುಂದೆ ಎಚ್ಚರಿಕೆ ನಾವು ಉಗ್ರವಾದ ಹೋರಾಟದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ರೈತ ಸಂಘದ ಗೋಕಾಕ್ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಸಿದ್ಲಿಂಗಣ್ಣ ಪೂಜಾರಿ ಅವರು ಮತ್ತು ನಾವು ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಕುಮಾರ್ ತಿಗಡೆ ಅಂತ ಹೇಳಿ ನಾವೆಲ್ಲರೂ ಸಹಿತ ನಾಳೆ ಶನಿವಾರ ದಿನ ಹೋರಾಟಕ್ಕೆ ಭಾಗಿಯಾಗಿ ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಎಲ್ಲರೂ ಭಾಗಿಯಾಗಿ ಅಂತ ಹೇಳಿ ವಿನಂತಿಸ್ತೀನಿ. ಎಲ್ಲ ಹಿಂದೂ ಬಾಂಧವರಿಗೂ ನಮಸ್ಕಾರ. ಬರುವಂಥ 29ನೇ ತಾರೀಕು ನಾವು ಗೋಕಾಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಹಿಂದೂ ಪರ ಸಂಘಟನೆ ಹಾಗೂ ರೈತ ಸಂಘಟನೆ, ಅದೇ ರೀತಿಯಾಗಿ ನಮ್ಮ ವಕೀಲರ ಸಂಘಟನೆ ಕೂಡ ಇದಕ್ಕೆ ಬೆಂಬಲ ಸೂಚಿಸೈತಿ. ಏನು ಕಾರಣಪ್ಪ ಅಂದ್ರೆ ಶ್ರೀಯುತ ಕೊಲ್ಲಾಪುರದ ಕಣ್ಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಮಹಾಸ್ವಾಮಿಗಳು ಅವರಿಗೆ ಈಗಾಗಲೇ ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲಾ ನಿರ್ಬಂಧವನ್ನು ಹಾಕಿದ್ದಾರೆ. ಇದು ಮೊದಲನೇ ಬಾರಿ ಅನಿಸ್ತೈತಿ ಇಡೀ ಕರ್ನಾಟಕ ರಾಜ್ಯದಾಗ ಯಾವುದೇ ಸಂತರಾಗ್ಬೋದು, ಯಾವುದೇ ಪೂಜರಾಗ್ಬೋದು, ಅವ್ರಿಗೆ ಯಾವುದೇ ರೀತಿಯಾದ ನಿರ್ಬಂಧ ಇರೋಂಗಿಲ್ಲ. ಆದ್ರೆ ಈಗಿನ ಸರ್ಕಾರ ತುಘಲಕ್ ನೀತಿಯನ್ನು ಅನುಸರಿಸತೈತೆ ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳ್ಬೋದು. ಯಾಕಪ್ಪ ತುಘಲಕ್ ನೀತಿ ಅನುಸರಿಸತೈತೆ ಅಂದ್ರೆ ಹಿಂದೂ ಸಂತರನ್ನ ಕಟ್ಟಿ ಹಾಕೋದು, ಹಿಂದೂ ಕಾರ್ಯಕರ್ತರನ್ನ ಕಟ್ಟಿ ಹಾಕೋದು, ಹಿಂದೂ ಮುಖಂಡರನ್ನ ಕಟ್ಟಿ ಹಾಕೋದು, ಇದರ ಹಿಂದಿನ ಷಡ್ಯಂತ್ರನ ಬೇರೆ ಐತಂತ ಈ ವೇದಿಕೆ ಮುಖಾಂತರ ನಾವು ತಿಳ್ಸಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ಇಡೀ ಕರ್ನಾಟಕದಾಗ ಒಬ್ಬ ಅತ್ಯುತ್ತಮ ಮಹಾಸ್ವಾಮೀಜಿ ಒಳಗೆ ಇವರು ಕೂಡ ಒಬ್ಬರಾಗಿದ್ದಾರೆ, ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು. ಯಾಕಪ್ಪ ಅಂದ್ರೆ ಇವರು ಹಿಂದುತ್ವದ ಸಂತರ ಅಷ್ಟೇ ಅಲ್ಲದೆ ಗೋವಿನ ಬಗ್ಗೆ, ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ
ಇವೆಲ್ಲದರ ಮುಖಾಂತರ ಇಡೀ ಸಮಾಜವನ್ನು ಜಾಗೃತಗೊಳಿಸತ್ತರು. ಇಡೀ ಭಾರತವನ್ನು ಯಾವುದೇ ರಾಸಾಯನಿಕ ಇಲ್ಲದೆ ಸಾವಯವದ ಮುಖಾಂತರ ಯಾವ ರೀತಿ ಕೃಷಿ ಮಾಡಬೇಕು ಪ್ರತಿಯೊಂದರ ಬಗ್ಗೆ ಹೇಳಿ ಇಡೀ ರೈತರನ್ನ, ಇಡೀ ಹಿಂದೂ ಸಮಾಜವನ್ನು ಜಾಗೃತ ಮಾಡುವಲ್ಲಿ ಈ ಸ್ವಾಮೀಜಿಯವರ ಪಾತ್ರ ಅತಿ ಮುಖ್ಯವಾಗೈತಿ. ಈ ಸ್ವಾಮೀಜಿಯವ್ರಿಗೆ ನಿರ್ಬಂಧ ಹೇರಿದ್ದನ್ನು ನಾವೆಲ್ಲ ಹಿಂದೂ ಮುಖಂಡರು, ನಾವೆಲ್ಲ ರೈತ ಸಂಘಟನೆಯವರು ಹಾಗೂ ವಕೀಲರ ಸಂಘ ನಾವೆಲ್ಲರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೇವೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಗೋಕಾಕ್ನ ಬಸವೇಶ್ವರ ಸರ್ಕಲ್ನಲ್ಲಿ ಶನಿವಾರ 29ನೇ ತಾರೀಕಿನಂದು ಎಲ್ಲ ಹಿಂದೂ ಬಾಂಧವರು, ರೈತ ಸಂಘದವರು ಎಲ್ಲರೂ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲಿ ಸಕಲ ಹಿಂದೂ ಬಾಂಧವರು, ಎಲ್ಲ ಪ್ರಗತಿಪರ ಚಿಂತಕರು, ರೈತ ಹೋರಾಟಗಾರರು ಎಲ್ಲರೂ ಈ ಹೋರಾಟಕ್ಕೆ ಭಾಗಿಯಾಗಿ ನಮಗೆಲ್ಲರೂ ಸ್ಪಂದಿಸಬೇಕಂತ ಈ ವೇದಿಕೆ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಜೈ ಶ್ರೀರಾಮ್. ಮಹೇಶ್ ಬಡೆಪುಳ ಅಂತ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಬಲೋಪಾಸನ ಪ್ರಮುಖರು. ಅದೇ ರೀತಿಯಾಗಿ ನಾವು ವಕೀಲ ವೃತ್ತಿಯಲ್ಲಿ ಕೂಡ ಸೇವಾನಿರತರಾಗಿದ್ದೇವೆ.